ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಪ್ರತಿದಿನ ಪಠಿಸುವ ಅತ್ಯಂತ ಶಕ್ತಿಶಾಲಿ ಸ್ತೋತ್ರಗಳಲ್ಲಿ ಒಂದು ಹನುಮಾನ್ ಚಾಲಿಸ. ಇದು ಎಷ್ಟೋ ಜನರಿಗೆ ಧೈರ್ಯ, ಶಕ್ತಿ ಮತ್ತು ಸಾಂತ್ವನದ ಮೂಲ. ಬನ್ನಿ, ಈ ಅದ್ಭುತ ಸ್ತೋತ್ರದ ಹಿಂದಿರುವ ಆಳವಾದ ಕಥೆಯನ್ನ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹೌದು, ನಾವೆಲ್ಲರೂ ಕೇಳೋ ಈ ಪ್ರಾರ್ಥನೆ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ. ಕಥೆ ಶುರುವಾಗೋದು 16ನೇ ಶತಮಾನದ ಒಂದು ಜೈಲಿನ ಕೋಣೆಯಲ್ಲಿ. ಆದ್ರೆ ಅದು ನಮ್ಮನ್ನ ಕರ್ಕೊಂಡು ಹೋಗೋದು ಮಾನವ ಕುಲದ ಆರಂಭದ ಕಾಲಕ್ಕೆ. ಬನ್ನಿ, ಆ ಸಂಪೂರ್ಣ ಪೌರಾಣಿಕ ಕಥೆಯನ್ನೇ ನೋಡೋಣ. ನಮ್ಮ ಈ ಪಯಣದಲ್ಲಿ ಮೊದಲು ಹನುಮಾನ್ ಚಾಲಿಸಾದ ಶಕ್ತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅದನ್ನ ಬರೆದ ಕವಿ ಮತ್ತು ಅದರ ರಚನೆಯ ಹಿಂದಿನ ಕಥೆಯನ್ನ ನೋಡೋಣ. ಹಾಗೆ ಮುಂದುವರೆದು ಹನುಮಂತನ ನಿಜವಾದ ಶಕ್ತಿ ಏನು, ಆತ ದೈವತ್ವಕ್ಕೆ ಹೇಗೆ ಸೇತುವೆಯಾದ ಮತ್ತು ಅದರ ಪರಂಪರೆ ಇಂದಿಗೂ ಹೇಗೆ ಶಾಶ್ವತವಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸರಿ, ಮೊದಲು ಶುರು ಮಾಡೋಣ ಹನುಮಾನ್ ಚಾಲೀಸಾದಿಂದ. ಇದನ್ನೇ ಬರೆದವರು 16ನೇ ಶತಮಾನದ ಮಹಾನ್ ಸಂತ ಕವಿ ತುಳಸಿದಾಸರು. ಇದು ಹಿಂದೂ ಭಕ್ತಿ ಪರಂಪರೆಯ ಒಂದು ಅಡಿಪಾಯ ಅಂದ್ರೆ ತಪ್ಪಾಗಲ್ಲ. ಇದರ ವಿಶೇಷತೆ ಏನು ಅಂದ್ರೆ ಇದರಲ್ಲಿರೋದು 40 ಚೌಪಾಯಿಗಳು. ಹಿಂದಿಯ ಒಂದು ಉಪಭಾಷೆಯಾದ ಅವಧಿ ಭಾಷೆಯಲ್ಲಿ ಇದನ್ನ ಬರೆಯಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ತುಂಬಾನೇ ಸರಳವಾಗಿದೆ, ಅಂದ್ರೆ ಸಾಮಾನ್ಯ ಜನರಿಗೂ ನೇರವಾಗಿ ತಲುಪುವ ಹಾಗೆ. ಇದರಲ್ಲಿ ಹನುಮಂತನ ಭಕ್ತಿ, ಅವನ ಅಪಾರವಾದ ಶಕ್ತಿ, ಆತ ಹೇಗೆ ಎಲ್ಲರನ್ನೂ ರಕ್ಷಿಸ್ತಾನೆ ಅನ್ನೋದನ್ನ ಅದ್ಭುತವಾಗಿ ವರ್ಣಿಸಲಾಗಿದೆ. ಇದನ್ನ ಪಠಿಸೋದ್ರಿಂದ ಧೈರ್ಯ ಬರುತ್ತೆ, ರಕ್ಷಣೆ ಸಿಗುತ್ತೆ, ಮತ್ತೆ ಎಂಥದ್ದೇ ಕಷ್ಟ ಇದ್ರೂ ದೂರ ಆಗುತ್ತೆ ಅನ್ನೋದು ಬಲವಾದ ನಂಬಿಕೆ. ಈಗ ಈ ಅದ್ಭುತ ಸ್ತೋತ್ರ ಹುಟ್ಟಿಕೊಂಡಿದ್ದು ಹೇಗೆ ಅನ್ನೋ ಒಂದು ರೋಚಕ ಕಥೆ ಇದೆ. ಆ ಕಥೆಯ ಕೇಂದ್ರಬಿಂದು ಅದರ ಲೇಖಕರಾದ ತುಳಸಿದಾಸರು. ಕಥೆ ಶುರುವಾಗೋದೇ ಒಂದು ರೋಚಕ ತಿರುವಿನೊಂದಿಗೆ. ಒಂದು ಕಡೆ ಮೊಘಲ್ ಚಕ್ರವರ್ತಿ ಅಕ್ಬರ್, ಇನ್ನೊಂದು ಕಡೆ ಮಹಾನ್ ಸಂತಕವಿ ತುಳಸಿದಾಸರು. ಅವರಿಬ್ಬರ ಮುಖಾಮುಖಿಯಿಂದ ಈ ಕಥೆ ಆರಂಭವಾಗುತ್ತೆ. ಕತೆ ಹೀಗಿದೆ: ಚಕ್ರವರ್ತಿ ಅಕ್ಬರ್ ತುಳಸಿದಾಸರ ಖ್ಯಾತಿಯನ್ನ ಕೇಳಿ ಅವರನ್ನ ತನ್ನ ಆಸ್ಥಾನಕ್ಕೆ ಕರೆಸುತ್ತಾನೆ. ನಿಮ್ಮ ಭಕ್ತಿಯನ್ನ ಸಾಬೀತುಪಡಿಸಲು ಒಂದು ಪವಾಡ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ತುಳಸಿದಾಸರು, ನಾನು ಕೇವಲ ದೇವರ ಭಕ್ತ, ಪವಾಡ ಮಾಡುವನಲ್ಲ ಅಂತ ವಿನಯದಿಂದ ಹೇಳ್ತಾರೆ. ಇದರಿಂದ ಕೋಪಗೊಂಡ ಅಕ್ಬರ್ ಅವರನ್ನ ಜೈಲಿಗೆ ಹಾಕಿಸ್ತಾನೆ. ಆ ಕಾರಾಗೃಹದ ಏಕಾಂತದಲ್ಲಿ ತುಳಸಿದಾಸರು ಹನುಮಂತನನ್ನ ನೆನೆದು ಆತನನ್ನ ಸ್ತುತಿಸುತ್ತಾ 40 ಶ್ಲೋಕಗಳನ್ನ ರಚಿಸ್ತಾರೆ. ಅದೇ ಹನುಮಾನ್ ಚಾಲೀಸ. ಅವರು ಅದನ್ನ ಪಠಿಸುತ್ತಿದ್ದಂತೆ ಸಾವಿರಾರು ಕೋತಿಗಳ ಸೈನ್ಯ ಬಂದು ಅಕ್ಬರನ ಆಸ್ಥಾನವನ್ನೇ ಅಲ್ಲೋಲಕಲ್ಲೋಲ ಮಾಡಿತು ಅಂತ ದಂತಕತೆ ಹೇಳುತ್ತೆ. ಕೊನೆಗೆ ತುಳಸಿದಾಸರನ್ನ ಬಿಡುಗಡೆ ಮಾಡಲಾಯಿತು. ಈ ಐತಿಹಾಸಿಕ ಘಟನೆ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಷ್ಟೆಲ್ಲ ಪವಾಡಗಳಿಗೆ, ಇಷ್ಟೆಲ್ಲ ಭಕ್ತಿಗೆ ಕಾರಣವಾದ ಆ ಹನುಮಂತ ನಿಜಕ್ಕೂ ಯಾರು? ಈಗ ನಾವು ಹನುಮಂತನ ಕಥೆಯನ್ನ 16ನೇ ಶತಮಾನದಿಂದ ಬಹಳ ಹಿಂದೆ, ಅಂದ್ರೆ ಅವನ ವಿಶ್ವಮೂಲದ ಕಡೆಗೆ ತೆಗೆದುಕೊಂಡು ಹೋಗೋಣ. ಹನುಮಂತನ ನಿಜವಾದ ಸ್ವರೂಪ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೂಲ ಜನಾಂಗಗಳು ಅಥವಾ ರೂಟ್ ರೇಸಸ್ ಅನ್ನೋ ಒಂದು ಪರಿಕಲ್ಪನೆಯನ್ನ ತಿಳಿಬೇಕು. ಕೆಲವು ಪುರಾತನ ಜ್ಞಾನದ ಪ್ರಕಾರ ಇದು ಭೂಮಿಯ ಮೇಲೆ ಮನುಷ್ಯನ ವಿಕಾಸದ ಬೇರೆ ಬೇರೆ ಹಂತಗಳನ್ನ ಸೂಚಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಲೆಮೂರಿಯನ್, ಅಟ್ಲಾಂಟಿಯನ್ ಮತ್ತು ಆರ್ಯನ್ ಜನಾಂಗಗಳು ಬರ್ತವೆ. ರಾಮಾಯಣದ ಕಥೆಯನ್ನ ನೋಡಿದ್ರೆ ಅದು ಕೇವಲ ಒಂದು ಯುದ್ಧವಲ್ಲ, ಅದು 3 ಬೇರೆ ಬೇರೆ ಮೂಲ ಜನಾಂಗಗಳ ಕಥೆ. ಹನುಮಂತ ಮತ್ತು ವಾನರರು 3ನೇ ಮೂಲ ಜನಾಂಗ, ಅಂದ್ರೆ ಲೆಮೂರಿಯನ್ ಜನಾಂಗಕ್ಕೆ ಸೇರಿದವರು. ಇವರು ಅಮರಜೀವಿಗಳು. ರಾವಣ ಮತ್ತು ಅವನ ರಾಕ್ಷಸ ಕುಲ 4ನೇ ಮೂಲ ಜನಾಂಗ, ಅಂದ್ರೆ ಅಟ್ಲಾಂಟಿಯನ್ ಜನಾಂಗಕ್ಕೆ ಸೇರಿದವರು. ಇವರು ಅಪಾರ ಜ್ಞಾನ ಮತ್ತು ಶಕ್ತಿ ಹೊಂದಿದ್ರು, ಅದನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು. ಇನ್ನು ಶ್ರೀರಾಮ 5ನೇ ಮೂಲ ಜನಾಂಗ, ಅಂದ್ರೆ ಆರ್ಯನ್ ಜನಾಂಗದ ಪ್ರತಿನಿಧಿ. ಈ ಜನಾಂಗದ ಶಕ್ತಿ ಇರೋದು ಧರ್ಮದಲ್ಲಿ, ಅಂದ್ರೆ ರಾಮಾಯಣ ಅನ್ನೋದು 4ನೇ ಜನಾಂಗದ ಅಧರ್ಮವನ್ನ ಸರಿಪಡಿಸಲು 3ನೇ ಮತ್ತು 5ನೇ ಜನಾಂಗಗರು ಒಂದಾದ ಮಹಾಕಾವ್ಯ. ಹಾಗಾದ್ರೆ ಹನುಮಂತ ಕೇವಲ ಒಬ್ಬ ಕಪಿಯೇ? ಖಂಡಿತ ಇಲ್ಲ. ಆತ ಒಬ್ಬ ಕಾಮರೂಪಿ, ಅಂದ್ರೆ ತನ್ನ ಯೋಗಶಕ್ತಿಯಿಂದ ತನಗೆ ಬೇಕಾದ ಯಾವುದೇ ರೂಪವನ್ನ ಪಡೆಯಬಲ್ಲ ವಿಶೇಷ ಅಮರ ಜೀವಿ. ವಾನರ ಅಂದ್ರೆ ವಿಶಿಷ್ಟ ನರ, ಅಂದ್ರೆ ವಿಶೇಷ ಜೀವಿ ಅಂತ ಕೂಡ ಒಂದು ಅರ್ಥ ಇದೆ. ಹನುಮಂತನ ಈ ಬ್ರಹ್ಮಾಂಡದ ಸ್ವರೂಪವನ್ನ ಅರ್ಥ ಮಾಡಿಕೊಂಡ ಮೇಲೆ ನಮ್ಮ ಮಹಾಕಾವ್ಯಗಳಲ್ಲಿ ಅವನ ನಿಜವಾದ ಪಾತ್ರ ಏನು ಅಂತ ನೋಡೋಣ. ಆತ ಕೇವಲ ಭಕ್ತನಲ್ಲ, ಆತ ಒಬ್ಬ ಸದ್ಗುರು. ರಾಮಾಯಣದ ಕಥೆ ಹಿಂದೆ ಒಂದು ಆಳವಾದ ಯೋಗಿಕ ಸಂಕೇತ ಅಡಗಿದೆ. ಇಲ್ಲಿ ಸೀತೆ ಅಂದ್ರೆ ನಮ್ಮ ಜೀವಾತ್ಮ, ಅಂದ್ರೆ ಪ್ರತಿಯೊಬ್ಬರ ವೈಯಕ್ತಿಕ ಆತ್ಮ. ರಾಮ ಪರಮಾತ್ಮ, ಅಂದ್ರೆ ಆ ಪರಮಶಕ್ತಿ. ರಾವಣನ ಲಂಕೆ ನಮ್ಮ ದೇಹ ಮತ್ತು ಅಹಂಕಾರದ ಸಂಕೇತ.
ಹಾಗಾದ್ರೆ ಜೀವಾತ್ಮವನ್ನ ಪರಮಾತ್ಮನ ಜೊತೆ ಸೇರಿಸುವ ಆ ಸೇತುವೆ ಯಾರು? ಅವರೇ ಹನುಮಂತ, ಅಂದ್ರೆ ಗುರು. ಇದಕ್ಕಾಗಿಯೇ ಹನುಮಂತನನ್ನ ವಾಯುಪುತ್ರ ಅಂತ ಕರೆಯೋದು. ಯಾಕಂದ್ರೆ ವಾಯು ಅಂದ್ರೆ ಪ್ರಾಣಶಕ್ತಿ, ನಮ್ಮ ಉಸಿರು. ಯೋಗ ಸಾಧನೆಯಲ್ಲಿ ಉಸಿರೇ ಜೀವಾತ್ಮವನ್ನ ಪರಮಾತ್ಮನ ಜೊತೆ ಬೆಸೆಯುವ ದಾರಿ. ಹನುಮಂತ ಆ ಪ್ರಾಣಶಕ್ತಿಯೇ ಆಗಿದ್ದಾನೆ. ಇಷ್ಟೆಲ್ಲ ಅರ್ಥ ಮಾಡಿಕೊಂಡ ಮೇಲೆ ಈ ಪುರಾತನ ಶಕ್ತಿ ಮತ್ತು 16ನೇ ಶತಮಾನದ ಈ ಸ್ತೋತ್ರ ಇವತ್ತಿಗೂ ಯಾಕೆ ಇಷ್ಟೊಂದು ಪ್ರಸ್ತುತ ಅನ್ನೋದನ್ನ ನೋಡೋಣ. ಹನುಮಾನ್ ಚಾಲೀಸ ಇಂದಿಗೂ ಯಾಕೆ ಇಷ್ಟು ಶಕ್ತಿಶಾಲಿ ಅಂದ್ರೆ, ಇದು ಕೇವಲ ಒಂದು ಸ್ತೋತ್ರವಲ್ಲ, ಇದು ನಂಬಿಕೆ ಮತ್ತು ಸೇವೆಯ ಪ್ರತೀಕ. ಇದು ನಮ್ಮಲ್ಲಿ ಧೈರ್ಯ ತುಂಬುತ್ತೆ. ಜ್ಯೋತಿಷ್ಯದ ಪ್ರಕಾರ ಮಂಗಲ, ಶನಿಯಂತಹ ಗ್ರಹಗಳ ದೋಷಗಳನ್ನ ನಿವಾರಿಸುತ್ತೆ. ಅಷ್ಟೇ ಅಲ್ಲ, ಆಧುನಿಕ ವಿಜ್ಞಾನ ಕೂಡ ಹೇಳುತ್ತೆ, ಈ ತರದ ಲಯಬದ್ಧವಾದ ಪಠಣ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತ. ಕೊನೆಯದಾಗಿ ಒಂದು ಮಾತು. ಒಂದು ನಂಬಿಕೆಯ ಪ್ರಕಾರ ಈ ಭೂಮಿಯ ಮೇಲೆ ಒಬ್ಬನೇ ಒಬ್ಬ ವ್ಯಕ್ತಿ ರಾಮನಾಮವನ್ನ ಜಪಿಸ್ತಿದ್ರೂ ಅಲ್ಲಿಯವರೆಗೂ ಹನುಮಂತನು ಇಲ್ಲೇ ಇರುತ್ತಾನೆ ಅಂತ. ಇದು ಹನುಮಂತನ ಶಾಶ್ವತ ಅಸ್ತಿತ್ವ ಮತ್ತು ಮಾನವ ಕುಲದ ಮೇಲಿನ ಅವನ ಬದ್ಧತೆಯನ್ನ ತೋರಿಸುತ್ತೆ. ರಾಮನಾಮ ಇರೋವರೆಗೂ ಹನುಮಂತನ ಶಕ್ತಿ ನಮ್ಮ ಜೊತೆ ಇರುತ್ತೆ.